ಇವತ್ತು ಈ ಒಂದು ಡಿಲಿಮಿಟೇಷನ್ ಮಾಡುವಂತ ಇದರ ಉದ್ದೇಶ ಕ್ಷೇತ್ರ ಪ್ರಣಾಳಿಕೆ ಮಸೂದೆ ಜಾರಿ ತರತಕ್ಕಂಥದ್ದು ಬಿಜೆಪಿ ಪ್ರಾಬಲ್ಯ ಇರ್ತಕ್ಕಂಥ ಏರಿಯಾದಲ್ಲಿ ಅವರ ಸಂಖ್ಯಾಬಲವನ್ನು ಜಾಸ್ತಿ ಮಾಡಿ ದಕ್ಷಿಣ ಭಾರತದಲ್ಲಿ ಕಡಿಮೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ಅವರು ಹಾಕಿರ್ತಕ್ಕಂಥ ಈಗ ಮೊನ್ನೆ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಜೊತೆಯಾಗಿ ತಂದಿರ್ತಕ್ಕಂಥದ್ದು ಬಹುಶಃ ಸಂಖ್ಯಾಬಲ ಇಲ್ಲ ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ಸಂಖ್ಯಾಬಲ ಇಲ್ಲದ ಮಸೂದೆ ಬಿದ್ದು ಹೋಗುತ್ತೆ ಅಂತ ಹೇಳುವುದು ಗೊತ್ತಿತ್ತು. ಇದನ್ನ ವಿಪಕ್ಷದ ಮೈಗೆ ಗೂಬೆ ಕೂರಿಸಬಹುದು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಆ ತಕ್ಷಣ ಅದಕ್ಕೆ ಇವತ್ತು ಪ್ರತಿಯೊಂದು ಭಾಗದಲ್ಲಿ ಕೂಡ ಮಹಿಳೆಯರಿಗೆ ಮಹಿಳಾ ಮೀಸಲಾತಿ ವಿರೋಧ ಅನ್ನುವಂಥದ್ದನ್ನ ಅವರು ಹೇಳ್ತಾ ಬಂದರು. ಆದ್ರೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಬಹುಶಃ ಡಿಲಿಮಿಟೇಷನ್ ಮಾಡುವಂಥದ್ದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಅನ್ನುವಂಥ ಬಗ್ಗೆ ಬಹುಶಃ ಈ ಒಂದು ಉದ್ದೇಶ. ಆದರದಾಗಿ ಈಗ ಏನು ಇವರೇನ ಅಪಪ್ರಚಾರ ಮಾಡಿ ಜನರ ದೃಷ್ಟಿಯಲ್ಲಿ ಕಾಂಗ್ರೆಸ್ನ ಮೇಲೆ ಗೂಬು ಕೂರಿಸ್ತಕ್ಕಂಥ ಪ್ರಯತ್ನ ಏನಿದೆ ಅದು ಖಂಡಿತ ಸಫಲ ಆಗುವುದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಿನ್ನೆ ಅದನ್ನ ಚುನಾವಣಾ ಗಿಮಿಕ್ ಆಗಿ ತಗೊಂಡು ಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ. ನೋಡಿ, ಪಂಚಾಯತ್ ರಾಜ್ ಮಸೂದೆ 73, 74 ತಿದ್ದುಪಡಿ ಬಂತು. ಅದ್ರಲ್ಲಿ ಪ್ರಮುಖವಾಗಿದ್ದಿರ್ತಕ್ಕಂಥ ಅನೇಕ ವಿಚಾರಗಳಿದ್ರು ಕೂಡ ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನ, ಮಹಿಳಾ ಮೀಸಲಾತಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅದು ಇದ್ದಂತ ಒಂದು ಮಸೂದೆ ಆಗಿತ್ತು. 73, 74 ತಿದ್ದುಪಡಿ ಪಂಚಾಯತ್. ರಾಜೀವ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಂಡನೆ ಮಾಡಿದಾಗ ಬಿಜೆಪಿ ಅದನ್ನು ವಿರೋಧ ಮಾಡಿ ಅದು ಬಿದ್ದೋಯ್ತು. ಹಾಗಿದ್ರೆ ಇವರು ಮಹಿಳೆಯರ ವಿರೋಧ ಅಂತ ಹೇಳಿ ಆಗಿನ ಕಾಲದಲ್ಲಿ ಯಾರು ಮಾತಾಡ್ಲಿಕ್ಕೆ ಹೋಗಿಲ್ಲ. ಬಹುಶಃ ಅವರ ಉದ್ದೇಶ ಇದ್ದದ್ದಷ್ಟೇ, ಹೆಣ್ಮಕ್ಕಳಿಗೆ ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ಮೀಸಲಾತಿ ಕೊಡುವಂಥದ್ದು ವಿರೋಧ ಮಾಡುವಂತ ಅಭಿಪ್ರಾಯ ಅವರ ಮನಸ್ಸಲ್ಲಿತ್ತು, ಭಾವನೆ ಕೂಡ ಅವರ ಮನಸ್ಸಲ್ಲಿತ್ತು. ಆದರೆ ಅದು ಬಿದ್ದೋಯ್ತು. ನಂತರ ಬಂದಿರತಕ್ಕಂಥ ಸರ್ಕಾರ ಕೂಡ ಪಂಚಾಯತ್ ತಿದ್ದುಪಡಿಯನ್ನು ತರಲಿಲ್ಲ. ನರಸಿಂಹರಾಯರು ಮತ್ತೆ ಪ್ರಧಾನಿಯಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಮತ್ತೆ ಈ ಒಂದು ತಿದ್ದುಪಡಿ ಅಂತಂದು ಅದೆಷ್ಟು ಈಗ ಮಮತಾ ಗಟ್ಟಿ ಅವರಿದ್ದಾರೆ, ಅನೇಕ ಮೇಯರ್ ಆದ್ರು, ಅನೇಕ ಜನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ್ರು, ಎಲ್ಲ ಪಂಚಾಯತ್ ಅಧ್ಯಕ್ಷರು ಎಲ್ಲೂ ಕೂಡ ಬಹುಶಃ ತಿದ್ದುಪಡಿಯ ನಂತರ ಒಂದು ದೊಡ್ಡ ಬದಲಾವಣೆಯನ್ನ ನಾವು ಕಂಡಿದ್ದೇವೆ. ಆದ್ದರಿಂದಾಗಿ ಇವತ್ತು ಕಾಂಗ್ರೆಸ್ ಈ ದೇಶಕ್ಕೆ ಸುಮಾರು ಸುದೀರ್ಘ ಕಾಲ ಪ್ರಧಾನಿಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ಪ್ರಥಮ ಸ್ಪೀಕರ್ ಅನ್ನು ಕೊಟ್ಟಿರ್ತಕ್ಕಂಥ ಪಕ್ಷ, ಪ್ರಥಮ ರಾಷ್ಟ್ರಪತಿಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ, ಈ ರಾಜ್ಯಗಳ ಪೈಕಿ ಪ್ರಥಮ ಮುಖ್ಯಮಂತ್ರಿಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದನ್ನು ಅವರು ತಿಳ್ಕೊಳ್ಬೇಕು. ಇವತ್ತು ಪ್ರಥಮ ರಾಷ್ಟ್ರಪತಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್, ಪ್ರಥಮ ದೇಶದ ಸ್ಪೀಕರ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್, ಪ್ರಥಮ ಈ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್, ದೇಶಕ್ಕೆ ಪ್ರಧಾನಿಯನ್ನು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಪಕ್ಷ ಕೂಡ ಕಾಂಗ್ರೆಸ್. ಆದ್ದರಿಂದಾಗಿ ಮಹಿಳೆಯರಿಗೆ ಅಧಿಕಾರ ಕೊಡುವಲ್ಲಿ ಕಾಂಗ್ರೆಸ್ ಎಲ್ಲಕ್ಕಿಂತ ಮುಂದಿದೆ. ಇವತ್ತು ಕಾರ್ಯಕ್ರಮಗಳು, ಯಾವುದೇ ಕಾರ್ಯಕ್ರಮ ಇರಬಹುದು, ಈಗ ಪಂಚ ಗ್ಯಾರಂಟಿ ಇದೆ, ಈಗ ಬಿಟ್ಟಿ ಭಾಗ್ಯ ಅಂತ ಹೇಳಿ ಮೇಲೆ ಹೇಳ್ತಾ ಇದ್ರು, ಈಗ ಅವರೇ ಅದನ್ನು ಶುರು ಮಾಡಿದ್ದಾರೆ. ಬಿಡ್ಲಿ, ಅದನ್ನು ಯಾರು ಮಾತಾಡೋದಿಲ್ಲ, ಅದು ಬೇರೆ ವಿಚಾರ. ಬಹುಶಃ ಆ ಪಂಚ ಗ್ಯಾರಂಟಿ ಅದು ಹೆಣ್ಮಕ್ಕಳಿಗೆ ಸಿಗ್ತಕ್ಕಂಥ ಸಹಕಾರ, ಹೆಣ್ಮಕ್ಕಳನ್ನ ಬಹುಶಃ ಸಬಲೀಕರಣ ಮಾಡತಕ್ಕಂಥ ದೃಷ್ಟಿಯಲ್ಲಿ ಕೂಡ ಕಾರ್ಯಕ್ರಮ ಆಗಿದೆ. ಇವತ್ತು 20 ಅಂಶ ಆರ್ಥಿಕ ಕಾರ್ಯಕ್ರಮ ಶ್ರೀಮತಿ ಇಂದಿರಾ ಗಾಂಧಿ ಹೆಣ್ಮಕ್ಕಳ ಮೇಲೆ ಅವರಿಗೆ ಪ್ರೀತಿ ಇರ್ಲಿಲ್ವಿ, ಅಥವಾ ಸೋನಿಯಾ ಗಾಂಧಿ ಅವ್ರಿಗೆ ಇರ್ಲಿಲ್ವಿ, ಅಥವಾ ಬೇರೆ ಇವತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಇಲ್ವಿ, ಎಲ್ಲರೂ ಕೂಡ ಬಹುಶಃ ಹೆಣ್ಮಕ್ಕಳ ಸಬಲೀಕರಣ, ಸಾಮಾಜಿಕ ನ್ಯಾಯದ ವಂಚಿತರಾದರ ಪೈಕಿ ಹೆಣ್ಮಕ್ಳು ಕೂಡ ಒಂದು ಭಾಗ ಅಂತ ಹೇಳೋದನ್ನ ನಾವು ಎಲ್ಲ ಒಪ್ಪಿಕೊಳ್ತಕ್ಕಂಥ, ಅದಕ್ಕೆ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳ್ತಕ್ಕಂಥ ಪಂಚಾಯತ್ ವ್ಯವಸ್ಥೆಯಲ್ಲಿ ಇರ್ಬೋದು, ಎಲ್ಲ ರೀತಿಯಲ್ಲಿ ಇರ್ಬೋದು. ಬಹುಶಃ ದೇಶದ 20 ಅಂಶ ಆರ್ಥಿಕ ಕಾರ್ಯಕ್ರಮದಲ್ಲಿ ವಿಧವಾ ಮಾಸಾಸನ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಅದು ಹೆಣ್ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯನ್ನೇ ಸೃಷ್ಟಿ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ಗಮನಕ್ಕೆ ನಾನು ತರ್ತಕ್ಕಂಥ. ಒಂದು ಕಾಲದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಶುರು ಮಾಡಿ
ಅಂಗನವಾಡಿಗಳನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಅದೆಷ್ಟೋ ಆಸ್ಪತ್ರೆಗಳಲ್ಲಿ ಶಿಶು ಮರಣ ಮತ್ತು ಹೆರಿಗೆ ಆದ ನಂತರ ಮರಣ ಆಗ್ತಕ್ಕಂಥದ್ದು ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಇದ್ದಂಥದ್ದು ಬಹಳ ಕಡಿಮೆ ಮಾಡತಕ್ಕಂಥ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೃಷ್ಟಿಯಾದ ನಂತರ ಆಯ್ತು ಅಂತ ಹೇಳೋದು. ಅಂಗನವಾಡಿಗಳು ಬಹುಶಃ ಸಣ್ಣ ಮಕ್ಕಳಿಗೆ ಸಮಗ್ರ ಬಾಲ ವಿಕಾಸ ಯೋಜನೆ ಬಹುಶಃ ಅದು ತರ್ತಕ್ಕಂಥ ಆ ಶಾಲೆಯನ್ನ ನಡೆಸಲಿಕ್ಕೆ ಬಹುಶಃ ಅಂಗನವಾಡಿಗಳು ಬಹುಶಃ ಹೆಣ್ಮಕ್ಕಳನ್ನ ಅದಕ್ಕೆ ಸ್ತ್ರೀ ಶಕ್ತಿ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತಂದಿರ್ತಕ್ಕಂಥ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ. ಸ್ತ್ರೀ ಶಕ್ತಿ ಇವತ್ತು ಸ್ವಸಹಾಯ ಸಂಘಗಳು ಶುರುವಾಗಬೇಕಾಗಿದ್ರೆ ಸ್ತ್ರೀ ಶಕ್ತಿ ಸಂಘಟನೆ ಮೂಲಕ ಆಯ್ತು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಕರ್ನಾಟಕಕ್ಕೆ ಬಂದು ಬಹುಶಃ ಈ ಸ್ತ್ರೀ ಶಕ್ತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕಂಥ ಇತಿಹಾಸವನ್ನು ಬಹುಶಃ ನಾವು ಯಾವತ್ತೂ ಮರಲಿಕ್ಕೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮನ್ನ ಮಹಿಳಾ ವಿರೋಧಿ ಅಂತ ಹೇಳಲಿಕ್ಕೆ ಈ ಪ್ರಧಾನಮಂತ್ರಿ ಇನ್ನೇನೋ ಎಷ್ಟೋ ಜನ್ಮ ಬಂದರೂ ಕೂಡ ಅವರಿಗೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ, ಅದೆಷ್ಟೋ ಜನ್ಮ ಬಂದರೂ ಕೂಡ ಅವರಿಗೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಏನೋ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಏನೋ ಲಾಭ ಅವ್ರಿಗೆ ಸಿಗ್ಬಹುದು, ಅದೇ ಶಾಶ್ವತವಾದ ಲಾಭ ಸಿಗುವುದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನಾನು ಹೆಚ್ಚಿಗೆ ಇವತ್ತು ಬೆಳಗಿಂದ ಬಹುಶಃ ಇದೇ ವಿಚಾರ ಇದ್ದಿರಬಹುದು. ಅವರು ಕೂಡ ಇದನ್ನ ಮಹಿಳಾ ವಿರೋಧಿ ಎನ್ನುವಂತ ದೃಷ್ಟಿಯಲ್ಲಿ ಮಾತಾಡ್ತಕ್ಕಂಥ ನಾವು ನೋಡ್ತಾ ಇದ್ವಿ. ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಥವಾ ವಿಪಕ್ಷಗಳು ಯಾವತ್ತೂ ಕೂಡ ಮಹಿಳಾ ವಿರೋಧಿಯಾದಂತ ನಡವಳಿಕೆಯನ್ನು ಮಾಡಿಲ್ಲ. ಯಾವತ್ತೂ ಕೂಡ ಮಹಿಳೆ ಪರವಾಗಿರ್ತಕ್ಕಂಥದ್ದು ಇವರು ತರಲಿ 23 ತಿದ್ದುಪಡಿ ಅನುಷ್ಠಾನ ಆದಷ್ಟು ಬೇಗ ತರಲಿ. ಇವತ್ತು ಜನಗಣತಿಯನ್ನ ಅದರಲ್ಲಿ ಮುಂದಿಟ್ಟುಕೊಂಡು ಬಹುಶಃ ಕ್ಷೇತ್ರ ಬಿಡುಗಡೆಯನ್ನ ಮುಂದಿಟ್ಟುಕೊಂಡು ಅದನ್ನ ಒಂದು ಅಸ್ತ್ರವಾಗಿ ಮಾಡಿ ಇವರಿಗೆ ಅದರ ಲಾಭವನ್ನು ಪಡಿತಕ್ಕಂಥ ಮತ್ತು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಅವರು ನಿಲ್ಲಿಸ್ತಕ್ಕಂಥ ಒಳ್ಳೇದು. ಇದು ಯಾರನ್ನ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬನನ್ನು ಒಂದ್ಸಲ ಮೋಸ ಮಾಡ್ಬೋದು, ಒಂದು ಸಾರಿ ಎಲ್ಲರನ್ನು ಮೋಸ ಮಾಡುದು, ಆದ್ರೆ ಎಲ್ಲಾ ಸಾರಿ ಎಲ್ಲರನ್ನ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ನಮ್ಮ ಪ್ರಧಾನಮಂತ್ರಿಗಳು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.